ಹಾಯ್ ಎಲ್ರಿಗೂ, ನಾನು ಟೀಚರ್ ಮೈ ಕ್ಲಾಸಸ್ ಅಕಾಡೆಮಿ ಬೈಲೊಂಗಲದಿಂದ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು 2021 ಮತ್ತು 2022ರ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ದೀವಿ. ಅದರೊಳಗೆ ಆಲ್ರೆಡಿ ಕನ್ನಡ ಮತ್ತು ಇಂಗ್ಲಿಷ್ ವಿಭಾಗವನ್ನು ಮುಗಿಸಿದ್ದೇವೆ. ಇವತ್ತು ಬಂದಾಗ ನಾವು ಏನು ಮಾಡ್ತಾ ಹೋಗೋಣ ಅಂತ, ಮೂರನೇ ವಿಭಾಗ ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಅಂತ. ಅದಕ್ಕಿಂತ ಮುಂಚೆ ಏನಂತಂದ್ರೆ, ಯಾರು ಕೂಡ ಇನ್ನೂ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಇವತ್ತಿನ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಂತೆ 41ರಿಂದ 60ರವರೆಗೂ ಪ್ರಶ್ನೆಗಳನ್ನು ನಾವು ಏನು ಮಾಡ್ತಾ ಹೋಗೋಣಂತ, ಬಿಡಿಸ್ತಾ ಹೋಗೋಣಂತ. ಓಕೆ, ಹಾಗಾದ್ರೆ ನೋಡ್ರಿ, 41ನೇ ಪ್ರಶ್ನೆ. 41ನೇ ಪ್ರಶ್ನೆ. ಓಕೆ, ಈ ವೃತ್ತದಲ್ಲಿ ವ್ಯಾಸವು. ಹಾಗಾದ್ರೆ ಇದರೊಳಗೆ ವ್ಯಾಸ ಅಂತ ನಾವು ಯಾವ್ದನ್ನ ಕರಿತೀವಿ? ವ್ಯಾಸ ಅಂತ ಬಂದಾಗ ವ್ಯಾಸ ಅಂತಂದ್ರೆ ಏನು? ಹಾಗಾದ್ರೆ ವ್ಯಾಸ ಅಂತಂದ್ರೆ ಪರಿಧಿಯ ಮೂಲಕ, ಕೇಂದ್ರದ ಮೂಲಕ ಪರಿಧಿಯ 2 ಭಾಗಗಳನ್ನ ಸೇರಿಸ್ತಕ್ಕಂಥ ರೇಖೆಯನ್ನ ನಾವೇನಂತ ಕರಿತೀವಿ? ವ್ಯಾಸ ಅಂತ ಕರಿತೀವಿ. ಹಾಗಾದ್ರೆ ಇದನ್ನ ನಾವೇನಂತ ಕರಿತೀವಿ? ಕೇಂದ್ರ ಬಿಂದು ಅಂತ ಕರಿತೀವಿ. ಸೊ ಕೇಂದ್ರದಿಂದ ಪರಿಧಿಯ ಯಾವುದೇ ಭಾಗಕ್ಕೆ ಎಳೆದಂತಕ್ಕದನ್ನ ನಾವೇನಂತ ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ. 2 ತ್ರಿಜ್ಯಗಳು ಸೇರಿದಾಗ ಏನಾಗಿರ್ತದೆ ಹೇಳ್ರಿ? ಒಂದು ವ್ಯಾಸ ಆಗಿರ್ತದೆ. ಓಕೆ, ಇನ್ನ ಜ ಅಂತ ಬಂದಾಗ ಪರಿಧಿಯ ಯಾವುದೇ 2 ಭಾಗಗಳನ್ನ ಸೇರಿಸುವಂತ ರೇಖೆಗೆ, ಅಂದ್ರೆ ಕೇಂದ್ರವನ್ನು ಹೊರತುಪಡಿಸಿ ಪರಿಧಿಯ ಯಾವುದೇ 2 ಭಾಗಗಳನ್ನ ಸೇರಿಸ್ತಕ್ಕಂಥ ರೇಖೆಯನ್ನ ನಾವೇನಂತ ಕರಿತೀವಿ? ಜ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳ್ರಿ? ಜ ಅಂತ ಕರಿತೀವಿ. ಹಾಗಾದ್ರೆ ಇದೆಲ್ಲ ಏನಾಗಿರುತ್ತೆ ಹೇಳ್ರಿ? ಇದರ ಸುತ್ತಳತೆ, ವೃತ್ತದ ಸುತ್ತಳತೆಯನ್ನ ನಾವೇನಂತ ಕರಿತೀವಿ? ಪರಿಧಿ ಅಂತ ಕರಿತೀವಿ. ಓಕೆ, ಇದೆಲ್ಲ ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯ. ಗೊತ್ತಿಲ್ಲ ಅಂತಂದ್ರೆ ಹಿಂದಿನ ತರಗತಿಗಳನ್ನ ನೋಡ್ಕೊರಿ. ಈ ತರಗತಿಗಳನ್ನ ನೋಡ್ಕೊಂಡು ನೀವು ನೋಟ್ಸ್ ಮಾಡಿ ಇಟ್ಕೊಂಡ್ರು ಕೂಡ ಏನಾಗ್ತದೆ? ಈಸಿ ಆಗ್ತದೆ. ಹಾಗಾದ್ರೆ ಇದ್ರೊಳಗೆ ಈ ವೃತ್ತದಲ್ಲಿ ವ್ಯಾಸ ಅಂತ ಬಂದಾಗ, ಹಾಗಾದ್ರೆ ಪರಿಧಿಯ ಕೇಂದ್ರದ ಮೂಲಕ ಪರಿಧಿಯ 2 ಭಾಗಗಳನ್ನ ಸೇರಿಸ್ತಕ್ಕಂಥ ರೇಖೆ ಏನಾಗಿರ್ತತಿ? ವ್ಯಾಸ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ವ್ಯಾಸ ಎ ಮತ್ತು ಬಿ ಅಂತಕ್ಕಂಥದ್ದು ಏನಾಗಿರ್ತತಿ? ವ್ಯಾಸ ಆಗಿರ್ತದೆ. ಆಪ್ಷನ್ ಎ ಏನಾಗಿರ್ತತಿ? ಸರಿಯಾಗಿರುತ್ತೆ. ಹಾಗಾದ್ರೆ ಇದ್ರೊಳಗೆ ವ್ಯಾಸ ಯಾವುದು? ಎ ಮತ್ತೆ ಬಿ. ಆಪ್ಷನ್ ಏನಾಗಿದೆ? ಎ ಅಂತಕ್ಕಂಥದ್ದು ಏನಾಗಿದೆ? ಸರಿಯಾಗಿದೆ. ಓಕೆ ವಿದ್ಯಾರ್ಥಿಗಳೇ, ಕಂಟಿನ್ಯೂಸ್ ಆಗಿ ಎಲ್ಲೂ ಸ್ಕಿಪ್ ಮಾಡ್ತಾ ಇರೋ ಹಾಗೆ ತರಗತಿಗಳನ್ನ ನೋಡ್ತಾ ಹೋಗ್ರಿ. ನನ್ನ ಕೊನೆಗೆ ಏನ್ ಮಾಡ್ತೇನಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತೇನೆ. ಆ ಪ್ರಶ್ನೆಗಳನ್ನ ನೀವೇನ್ ಮಾಡ್ರಿ ಅಂತಂದ್ರೆ ಅದಕ್ಕೆ ರಿಲೇಟೆಡ್ ಉತ್ತರವನ್ನ, ಸರಿಯಾದಂತ ಉತ್ತರವನ್ನ ಕಮೆಂಟ್ ಬಾಕ್ಸ್ ಒಳಗೆ ಏನ್ ಮಾಡ್ರಿ? ಕಮೆಂಟ್ ಮಾಡ್ರಿ. ಓಕೆ, ನಾ ಹೇಳಕ್ಕಾಗಲ್ಲ, ನಾನು ಕೇಳಿದಂತ ಪ್ರಶ್ನೆ ನೆಕ್ಸ್ಟ್ ನಿಮ್ ಎಕ್ಸಾಮ್ ಒಳಗ ಬಂದ್ರೂ ಕೂಡ ಬರಬಹುದು. ಅದಕ್ಕೋಸ್ಕರ ಎಲ್ಲೂ ಕೂಡ ತರಗತಿಯನ್ನ ಸ್ಕಿಪ್ ಮಾಡಬೇಡ್ರಿ. ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಾ ಹೋಗ್ರಿ? ನೋಡ್ತಾ ಹೋಗ್ರಿ. ಇನ್ನು ನೆಕ್ಸ್ಟ್ ಬಂದಾಗ 5 kg 600 ಗ್ರಾಮ್ ಅನ್ನು ಗ್ರಾಮ್ಗಳಿಗೆ ಪರಿವರ್ತಿಸಿದಾಗ 5 kg 600 ಗ್ರಾಮ್ ನಾವ್ ಇದನ್ನ ಯಾವ ತರ ಬರಿತೇವೆ ಹೇಳ್ರಿ? 5 kg 600 ಗ್ರಾಮ್. ಓಕೆ, ಹಾಗಾದ್ರೆ 1 kg ಅಂತಂದ್ರೆ 1 kg ಅಂದ್ರೆ ಎಷ್ಟು ಗ್ರಾಮ್? 1000 ಗ್ರಾಮ್. 1 kg ಅಂತಂದ್ರೆ 1000 ಗ್ರಾಮ್. ನೆನ್ಪಿಟ್ಕೊರಿ, 1 kg ಅಂತಂದ್ರೆ 1000 ಗ್ರಾಮ್. ಹಾಗಾದ್ರೆ 5 kg ಅಂತಂದಾಗ ಎಷ್ಟು? 5 kg ಅಂತಂದ್ರೆ 5000 ಗ್ರಾಮ್. 5 kg ಅಂತಂದಾಗ 5000 ಗ್ರಾಮ್ ಪ್ಲಸ್ 600 ಗ್ರಾಮ್. ಈ 5000 ಗ್ರಾಮ್ಗೆ ನಾವು 600 ಗ್ರಾಮ್ ಅನ್ನ ಸೇರಿಸಿದ್ರೆ ಎಷ್ಟಾಗ್ತದೆ ಹೇಳ್ರಿ? 5600 ಗ್ರಾಮ್. ಸರಿಯಾದಂತ ಉತ್ತರ ಯಾವುದು? 5600 ಗ್ರಾಮ್. ಆಪ್ಷನ್ ಡಿ ಅಂತಕ್ಕಂಥದ್ದು ಏನಾಗಿರ್ತತಿ? ಸರಿಯಾಗಿರ್ತತಿ. ಇನ್ನು 43ನೇ ಪ್ರಶ್ನೆ ಬಂದಾಗ, 43ನೇ ಪ್ರಶ್ನೆ. ಈ ಘನ ಚೌಕದಲ್ಲಿ ಮುಖಗಳ ಸಂಖ್ಯೆ, ಒಂದು ಘನ ಚೌಕದಲ್ಲಿ ಇರ್ತಕ್ಕಂಥ ಮುಖಗಳ ಸಂಖ್ಯೆ ಎಷ್ಟಾಗಿರ್ತಾವ ಹೇಳ್ರಿ? ಹಾಗಾದ್ರೆ ಘನದಲ್ಲಿ ಇರ್ತಕ್ಕಂಥ ಮುಖಗಳ ಸಂಖ್ಯೆ ಎಷ್ಟಾಗಿರ್ತಾವು? 6 ಆಗಿರ್ತಾವ. ಓಕೆ, ಹಾಗಾದ್ರೆ 1 2 ಕೆಳಗಡೆ 1 3, ಈ ಕಡೆ 1 4, ಈ ಕಡೆ 1 5, ಹಿಂದ್ಗಡೆ 1 ಇರ್ತೈತಲ್ಲ, ಸೊ ಅದೇನಾಗಿರ್ತತಿ? 6 ಆಗಿರ್ತೈತಿ. ಒಟ್ಟು ಒಂದು ಆಯತದ ಗಣ ಆಗಿರ್ಬೋದು, ಆಮೇಲೆ ಚೌಕ ಗಣ ಆಗಿರ್ಬೋದು, ಗಣದಲ್ಲಿ ಇರ್ತಕ್ಕಂಥ ಮುಖಗಳ ಸಂಖ್ಯೆ ಎಷ್ಟಾಗಿರ್ತಾವಪ್ಪ ಅಂತಂದ್ರೆ 6 ಆಗಿರ್ತಾವ, 6 ಆಗಿರ್ತಾವ. ಓಕೆ, ಇನ್ನ ಇಲ್ಲಿ ಬಾಹುಗಳಂತ ಬಂದಾಗ ಬಾಹುಗಳು ಎಷ್ಟು ಬರ್ತಾವ ಹೇಳ್ರಿ? ಒಟ್ಟಾರೆಯಾಗಿ 12 ಬಾಹುಗಳು ಬರ್ತಾವ. ಒಟ್ಟಾರೆಯಾಗಿ ಎಷ್ಟು ಬಾಹುಗಳು ಬರ್ತಾವು? 12 ಬಾಹುಗಳು ಬರ್ತಾವು. ಇನ್ನು ನೆಕ್ಸ್ಟ್ 6 ಮುಖಗಳು ಬರ್ತಾವ. ಅಂಡ್ ದೆನ್ ನೆಕ್ಸ್ಟ್ ಕ್ವೆಶನ್, 44ನೇ ಪ್ರಶ್ನೆ. ಒಂದು ಪುಸ್ತಕದ ಬೆಲೆ 24.75 ಆದರೆ 6 ಪುಸ್ತಕಗಳ ಬೆಲೆ ಎಷ್ಟು ಅಂತ ಕೇಳಿದ್ರು. ಓಕೆ, ನಾವಿಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ಸಂಕಲನ ಮಾಡ್ಬೇಕು. ಓಕೆ, ಸಂಕಲನ 24.75 ಎಷ್ಟು ಸಲ ಕೂಡಿಸ್ಬೇಕು? 6 ಸಲ ಕೂಡಿಸ್ಬೇಕು. ಯಾಕಂದ್ರೆ 6 ಪುಸ್ತಕಗಳ ಬೆಲೆ ಕೇಳತ್ತೆ. ಓಕೆ, ನೀವು ಕೂಡಿಸ್ತಾ ಹೋದಂಗೆ ಏನಾಗ್ತದೆ? ಹೆವಿ ಆಗ್ತದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೋದು? ಗುಣಾಕಾರ ಮಾಡ್ಬೋದು. ಅದಕ್ಕೋಸ್ಕರ ನಾವೇನು ಗುಣಾಕಾರ ಅಂತಂದ್ರೆ ಏನಪ್ಪಾ ಅಂದ್ರೆ ಸಂಕಲನದ ಪುನರಾವರ್ತಿತ ಭಾಗವನ್ನ ನಾವೇನಂತ ಕರಿತೀವಿ? ಗುಣಾಕಾರ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಒಟ್ಟು ಒಂದು ಪುಸ್ತಕದ ಬೆಲೆ ಎಷ್ಟು? 24.75
ಇಂಟು 6 ಪುಸ್ತಕಗಳ ಬೆಲೆ ಎಷ್ಟಾಗ್ತತಿ? ಈ ರೀತಿನ ಲೆಕ್ಕವನ್ನು ಮಾಡ್ತೀವಿ. ಓಕೆ, 6 5 ಎಷ್ಟು 30, 6 7 ಎಷ್ಟು 42, 42ಕ್ಕೆ 3 ಸೇರಿಸಿದ್ರೆ 45, 6 4 24, 24ಕ್ಕೆ 4 ಸೇರಿದ್ರೆ 28, 6 7 12, 12ಕ್ಕೆ 2 ಸೇರಿಸಿದ್ರೆ ಎಷ್ಟಾಗ್ತತಿ? 6 7 12, 12ಕ್ಕೆ 2 ಸೇರಿಸಿದ್ರೆ ಎಷ್ಟಾಗ್ತತಿ? 14 ಆಗ್ತದೆ. ಹಾಗಾದ್ರೆ 148 ಬಿಂದು 2 ಸ್ಥಾನ ಬಿಟ್ಟು ಏನೈತಿ? ಬಿಂದು ಐತಿ. ಓಕೆ, ನೀವು 2 ಸ್ಥಾನ ಬಿಟ್ಟು ಏನ್ ಮಾಡ್ರಿ? ಬಿಂದು ಇಟ್ರಿ. ಯಾಕಂದ್ರೆ 148 ಬಿಂದು 5 0, 148 ಬಿಂದು 5 0. ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗಿರ್ತೈತಿ? ಸರಿಯಾಗಿರ್ತೈತಿ. ಇನ್ನು ನೆಕ್ಸ್ಟ್ 45ನೇ ಪ್ರಶ್ನೆ ಅಂತ ಬಂದಾಗ 45ನೇ ಪ್ರಶ್ನೆ ಇಲ್ಲಿ ಕೂಡಿಸ್ತಕ್ಕಂಥ ಲೆಕ್ಕ ನಿಮಗೆಲ್ಲರಿಗೂ ಗೊತ್ತೈತಿ, ಈಸಿಯಾಗಿ ಕೂಡಿಸ್ತೀರಿ. 3626 ಪ್ಲಸ್ 5243 ಕೂಡಿಸ್ತೀವಿ. 6 3 9 4 2 6, 6 2 8 8. ಹಾಗಾದ್ರೆ 8869, 8869. ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗಿರ್ತದೆ? ಸರಿ ಐತಿ. ಮ್ಯಾಥ್ಸ್ ಅಂತ ಬಂದಾಗ ಅತಿ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಏನ್ ಮಾಡಿರ್ತಾರೆ? ಇಲ್ಲಿ ಕೇಳಿರ್ತಾರೆ. ಓಕೆ, ಇಲ್ಲಿ ಮೈನಸ್ ಕಳಿತಕ್ಕಂಥ ಲೆಕ್ಕ ಕೇಳಿದ್ದಾರೆ. 9000 ಮೈನಸ್ 5348. ಓಕೆ, ನೋಡ್ರಿ 0 ಒಳಗೆ 8 ಮೈನಸ್ ಆಗಲ್ಲ. ನೀವೇನ್ ಮಾಡ್ತೀರಿ? ಪಕ್ಕದ ಮನೆ ಹೋಗಿ ಕ್ಯಾರಿ ತಗೋತೀರಿ. 10 ಆಯ್ತು. 10 ಒಳಗೆ 8 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? 2 ಉಳಿತು. ಮತ್ತೆ ಬರ್ತೀರಿ, ಏನಿಲ್ಲ, ಮತ್ತೆ ಕ್ಯಾರಿ ತಗೋರಿ. 10 ಒಳಗೆ 4 ಪ್ಲಸ್ 1 ಎಷ್ಟಾಯ್ತು? 5 ಆಯ್ತು. 5 ಮೈನಸ್ ಮಾಡಿದ್ರೆ 5 ಉಳಿತು. ಮತ್ತೆ ಬರ್ತೀರಿ, ಏನು ಇಲ್ಲ, ಮತ್ತೆ ಕ್ಯಾರಿ ತಗೊಂತೀರಿ. 10 3 ಪ್ಲಸ್ 1 4 ಆಯ್ತು. 4ನ್ನ ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ? 6 ಉಳಿತೈತಿ. ಇನ್ನು 9 5 ಪ್ಲಸ್ 1 6ನ್ನ ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ? 3 ಉಳಿತೈತಿ. ಹಾಗಾದ್ರೆ 3652, 3652. ಆಪ್ಷನ್ ಬಿ ಅಂತಕ್ಕಂಥದ್ದು ಏನಾಗಿರ್ತೈತಿ? ಸರಿಯಾಗಿರ್ತೈತಿ. ಇನ್ನು 47ನೇ ಪ್ರಶ್ನೆ ಬಂದಾಗ ಆಯತಾಕಾರದ ಕೊಠಡಿಯ ನೆಲದ ಉದ್ದ 4 ಮೀಟರ್ ಮತ್ತು ಅಗಲ 3 ಮೀಟರ್ ಇದ್ದರೆ ಅದರ ಸುತ್ತಳತೆ ಅಂತ ಕೇಳಿದ್ದಾರೆ. ಒಂದು ಆಯತಾಕಾರದಲ್ಲಿ ಇರ್ತಕ್ಕಂಥ ಕೊಠಡಿ, ನಮ್ಗೆಲ್ಲರೂ ನಾನು ತುಂಬಾ ಸಲ ನಿಮ್ಗೆ ಸುತ್ತಳತೆ ಮತ್ತೆ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥದ್ರ ಬಗ್ಗೆ ತುಂಬಾ ಸಾರಿ ಏನ್ ಮಾಡಿದ್ದೀನಿ? ಹೇಳಿದ್ದೇನೆ. ಓಕೆ, ಸುತ್ತಳತೆ ಅಂದ್ರೆ ಸುತ್ತಲೂ ಇರ್ತಕ್ಕಂಥ ಅಳತೆ. ಓಕೆ, ಒಂದು ಆಯತಾಕಾರದ ಕೊಠಡಿಯ ಉದ್ದ ಎಷ್ಟಿದೆ? 4 ಮೀಟರ್ ಇದೆ. ಅಗಲ ಎಷ್ಟಿದೆ? 3 ಮೀಟರ್ ಇದೆ. ಹಾಗಾದ್ರೆ ನಾವು ಇವಾಗ ಏನ್ ಕಂಡುಹಿಡಬೇಕು? ಅದರ ಸುತ್ತಳತೆಯನ್ನ ಕಂಡುಹಿಡಬೇಕು. ಹಾಗಾದ್ರೆ ಆಯತ ಅಂತ ಬಂದಾಗ ಆಯತದಲ್ಲಿ 2 ಬಾಹುಗಳ ಸಂಖ್ಯೆ ಅಂದ್ರೆ ವಿರುದ್ಧ ಬಾಹುಗಳ ಸಂಖ್ಯೆ ಏನಾಗಿರ್ತದೆ? ಸಮನಾಗಿರ್ತದೆ. ಹಾಗಾದ್ರೆ ಇದು 4 ಮೀಟರ್ ಇದ್ರೆ ಇದು ಕೂಡ ಏನಾಗಿರ್ತತಿ? 4 ಮೀಟರ್ ಆಗಿರ್ತದೆ. ಇದು 3 ಮೀಟರ್ ಇದ್ರೆ ಇದು ಕೂಡ ಏನಾಗಿರ್ತತಿ? 3 ಮೀಟರ್ ಆಗಿರ್ತದೆ. ಹಾಗಾದ್ರೆ ಎಲ್ಲವನ್ನು ಕೂಡಿಸ್ರಿ. 4 3 7, 7 4 11, 11 ಪ್ಲಸ್ 3 ಎಷ್ಟಾಯ್ತು ಹೇಳ್ರಿ? 14 ಮೀಟರ್. 14 ಮೀಟರ್ ಅಂತಕ್ಕಂಥದ್ದು ಏನಾಗಿರ್ತದೆ? ಸರಿಯಾದಂತ ಉತ್ತರ. ನೆಕ್ಸ್ಟ್ ಬಂದಾಗ 48ನೇ ಪ್ರಶ್ನೆ. 48ನೇ ಪ್ರಶ್ನೆ ಏನಿದೆ ಅಂದ್ರೆ ಚೌಕಾಕಾರದ ಕೊಠಡಿಯ ಉದ್ದ 6 ಮೀಟರ್ ಆದರೆ ಅದರ ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಹಾಗಾದ್ರೆ ಒಂದು ಚೌಕ ಅಂದಾಗ ನಮಗೆ ಗೊತ್ತೈತಿ ಚೌಕದ ಎಲ್ಲಾ ಬಾಹುಗಳು ಏನಾಗಿರ್ತಾವ ಹೇಳ್ರಿ? ಸಮನಾಗಿರ್ತಾವ. ಹಾಗಾದ್ರೆ ಒಂದು ಬಾಹು ಉದ್ದ 6 ಮೀಟರ್ ಐತಿ ಅಂದ್ರೆ ಎಲ್ಲಾ ಬಾಹುಗಳು ಎಷ್ಟಿರ್ತಾವ ಹೇಳ್ರಿ? 6 ಮೀಟರ್ ಇರ್ತಾವ. ಓಕೆ, ಎಲ್ಲಾ ಬಾಹುಗಳು ಎಷ್ಟಿರ್ತಾವ ಹೇಳ್ರಿ? 6 ಮೀಟರ್ ಇರ್ತಾವ. ಹಾಗಾದ್ರೆ ಅಲ್ಲಿ ಅವ್ರು ಏನ್ ಕೇಳಿದಾರೆ ಹೇಳ್ರಿ? ಅದರ ವಿಸ್ತೀರ್ಣ ಕೇಳಿದಾರೆ. ನಮಗೆ ಗೊತ್ತೈತಿ ಸುತ್ತಳತೆ ಅಂದಾಗ ಎಲ್ಲಾ ಬಾಹುಗಳನ್ನ ಏನ್ ಮಾಡ್ಬೇಕು? ಕೂಡಿಸ್ಬೇಕು. ವಿಸ್ತೀರ್ಣ ಅಂತ ಬಂದಾಗ ಉದ್ದ ಏನೋ ಚೌಕದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥ ಸೂತ್ರ ಏನೈತಿ? ಉದ್ದ ಇಂಟು ಉದ್ದ, ಅಥವಾ ಉದ್ದ ಇಂಟು ಉದ್ದ, ಅಥವಾ ನಾವು ಇದನ್ನ ಏನಂತ ಕರಿತೇವೆ? a ಸ್ಕ್ವೇರ್ ಅಂತ ಏನ್ ಮಾಡ್ತೇವೆ? ಕರಿತೇವೆ. ಹಾಗಾದ್ರೆ ಉದ್ದ ಎಷ್ಟೈತಿ? 6 ಇಂಟು 6. 6 6 ಎಷ್ಟಾಯ್ತು? 6 ಇಂಟು 6 36. ಹಾಗಾದ್ರೆ 36 ಸ್ಕ್ವೇರ್ ಮೀಟರ್, 36 ಸ್ಕ್ವೇರ್ ಮೀಟರ್. ಆಪ್ಷನ್ ಬಿ ಏನಾಗಿದೆ? ಸರಿಯಾಗಿದೆ. ಮುಂದಿನ ಪ್ರಶ್ನೆ 49ನೇ ಪ್ರಶ್ನೆ. 3000 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿದಾಗ ಆಗಲೇ ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ ಕಿಲೋಮೀಟರ್ಗಳ ಇದ್ದಿದ್ದನ್ನ ಏನ್ ಮಾಡಿದ್ರು? ಮೀಟರ್ಗೆ ಪರಿವರ್ತನೆ ಮಾಡ್ರಿ ಅಂತ ಕೊಟ್ಟಿದ್ರು. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಮೀಟರ್ಗಳನ್ನ ಕಿಲೋಮೀಟರ್ಗೆ ಪರಿವರ್ತನೆ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಗೆ ಗೊತ್ತೈತಿ 1 ಕಿಲೋಮೀಟರ್ ಅಂತಂದ್ರೆ 1000 ಮೀಟರ್ಗಳು. ಇಲ್ಲಿ ಎಷ್ಟು ಕೊಟ್ಟಾರ? 3000 ಮೀಟರ್ ಅಂತಂದಾಗ ಎಷ್ಟಾಗ್ತದ? 3 ಕಿಲೋಮೀಟರ್ ಆಗ್ತದೆ. ಓಕೆ, ಆಪ್ಷನ್ ಸಿ ಏನಾಗಿರ್ತತಿ? ಸರಿಯಾಗಿರ್ತತಿ. 50ನೇ ಪ್ರಶ್ನೆ. 50ನೇ ಪ್ರಶ್ನೆ ಏನಿದೆ ಅಂತಂದ್ರೆ 37,946ಕ್ಕೆ ಎಷ್ಟನ್ನು ಸೇರಿಸಿದರೆ 91,643 ಆಗುತ್ತದೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 91,643ರಲ್ಲಿ 37,946ನ್ನ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಅಂದಾಗ ನಮ್ಗೆ ಏನ್ ಸಿಗ್ತತಿ? ಆನ್ಸರ್ ಸಿಗ್ತತಿ. ಓಕೆ, ಹಾಗಾದ್ರೆ
ಮೈನಸ್ ಮಾಡಿರಿ. 3 6 ಮೈನಸ್ ಆಗಲ್ಲ, ನೀವೇನು ಮಾಡ್ತೀರಿ ಕ್ಯಾರಿ ತೊಗೊಳ್ತೀರಿ. 13 6 ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ 7 ಉಳಿತೈತಿ. ಓಕೆ, 4 4 ಮೈನಸ್ ಮಾಡಿದ್ರೆ 0 ಬರ್ತಿತ್ತು, ಬಟ್ ಇಲ್ಲಿ ಕ್ಯಾರಿ ತೊಗೊಂಡ್ಬಿಟ್ಟಿದ್ದೆ ನಾವು, ಬರಲ್ಲ. ಮತ್ತೆ ಇಲ್ಲಿ ಏನು ಮಾಡಿದ್ರೆ ಕ್ಯಾರಿ ತೊಗೊರಿ. 14 5 ಮೈನಸ್ ಮಾಡಿದ್ರೆ 9 ಉಳಿತು. ಮತ್ತೆ ಇಲ್ಲಿನೂ ಸೇಮ್, ಮತ್ತೆ ಕ್ಯಾರಿ ತೊಗೊಂಡ್ರಿ. 16 10 9 + 1 10 10 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು 6 ಉಳಿತು. ಇಲ್ಲಿ 1 8 ಮೈನಸ್ ಮಾಡೋಕ್ಕಾಗಲ್ಲ, ಮತ್ತೆ ಕ್ಯಾರಿ ತೊಗೊಂಡ್ರಿ. 1 7 + 1 8 ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತೆ ಹೇಳ್ರಿ 3 ಉಳಿತೈತಿ. ಇನ್ನು 9 3 + 1 4 ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ 5 ಉಳಿತೈತಿ. ಹಾಗಾದ್ರೆ 53,697 53,697 ಆಪ್ಷನ್ ಎ ಏನಾಗಿರ್ತೈತಿ ಸರಿಯಾಗಿರ್ತೈತಿ. ನೆಕ್ಸ್ಟ್ ಬಂದಾಗ 51ನೇ ಪ್ರಶ್ನೆ. 51ನೇ ಪ್ರಶ್ನೆ ಏನಿದೆ ಅಂತಂದ್ರೆ 1435 ಡಿವೈಡೆಡ್ ಬೈ 15 ಇದ್ರ ಭಾಗಲಬ್ಧ ಕಂಡುಹಿಡ್ಬೇಕು. ಅಂದ್ರೆ ನಾವು ಭಾಗಾಕಾರ ಲೆಕ್ಕವನ್ನು ಮಾಡಬೇಕು ಅಂತ ಅರ್ಥ. ಓಕೆ, 1435 ಡಿವೈಡೆಡ್ ಬೈ 15 ನೀವು ಈ ರೀತಿ ಆದರೂ ಮಾಡ್ಬೋದು, ಇಲ್ಲಾಂದ್ರೆ 1435 ಡಿವೈಡೆಡ್ ಬೈ 15 ಈ ರೀತಿ ಆದರೂ ಕೂಡ ನೀವೇನು ಮಾಡ್ಬೋದು. ಈ ರೀತಿ ಮಾಡಿದ್ರು ನಿಮ್ಮ ಆನ್ಸರ್ ಸರಿ ಬರ್ತದೆ, ಈ ರೀತಿ ಮಾಡಿದ್ರು ಕೂಡ ನಿಮ್ಮ ಆನ್ಸರ್ ಏನಾಗ್ತದೆ ಸರಿ ಬರ್ತದೆ. ಹಾಗಾದ್ರೆ ನಾವು ಮಾಡ್ತಾ ಹೋಗೋಣಂತ. ಓಕೆ, 1435 ಡಿವೈಡ್ ಬೈ 15. ಓಕೆ, ಇದು ಇದಕ್ಕಿಂತ ದೊಡ್ಡದು. ಹಾಗಾದ್ರೆ ನಾವು 3 ಸಂಖ್ಯೆಗಳನ್ನ ತಗೋಬೇಕು. 143 143 15 ಮಗ್ಗಿಯೊಳಗಿಲ್ಲ, ಅದಕ್ಕಿಂತ ಚಿಕ್ಕದು ಯಾವ್ದೈತಿ 135. ಓಕೆ, 15 9 135. ಇವಾಗ 3 5 ಮೈನಸ್ ಮಾಡೋಕ್ಕಾಗಲ್ಲ, ಕ್ಯಾರಿ ತಗೊಂಡ್ರಿ. 13 5 ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತೆ ಹೇಳ್ರಿ 8. ಇವಾಗ 4 3 1 4 ಮೈನಸ್ ಮಾಡಿದ್ರೆ 0. 1 1 ಮೈನಸ್ ಮಾಡಿದ್ರೆ ಏನು ಬರ್ತೈತಿ 0 ಬರ್ತದೆ. ಓಕೆ, ನೆಕ್ಸ್ಟ್ ಏನು ಮಾಡಿದ್ರಿ 5 ಇಳಿಸ್ಕೊಂಡ್ರಿ. ಈಗ ನೆಕ್ಸ್ಟು 15 5 75 15 6 90. ಜಸ್ಟ್ ಮಿನಿಟ್, ಆಪ್ಷನ್ ಏನೋ ಮಿಸ್ ಕೊಟ್ಟಿದ್ದಾರೆ, ಇದನ್ನ ಇನ್ನೊಂದ್ಸಲ ಲೆಕ್ಕ ಮಾಡ್ತಾ ಹೋಗೋಣ. ಓಕೆ, 1435 ಡಿವೈಡ್ ಬೈ 15. 5 3 15 5 2 10 5 8 40 5 7 35. ಇವಾಗ 3 1 3 3 7 21 3 8 24 3 9 27. ಓಕೆ, 3 9 27 ಎಷ್ಟು ಉಳಿತು ಹೇಳ್ರಿ 1 ಉಳಿತು. 1 ಮುಂದೆ 7 ಸೇರಿಸಿದ್ರಾಗ ಎಷ್ಟಾಯ್ತು 17 ಆಯ್ತು. ಓಕೆ, 3 6 18 ಬರಂಗಿಲ್ಲ, 3 5 15. ಓಕೆ, 95. ಓಕೆ, ಅವ್ರು ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಅಂದಾಜು ಭಾಗಲಬ್ಧವನ್ನು ಕೊಟ್ಟಿದ್ದಾರೆ. ಓಕೆ, ಇದರ ಭಾಗಲಬ್ಧವನ್ನು ಕಂಡುಹಿಡಿಯಿರಿ. ಇದೇನು ಬರ್ತದೆ 95.33 ಬರ್ತಾ ಹೋಗ್ತದೆ. ಓಕೆ, ಸೊ ಈ ರೀತಿ ಆನ್ಸರ್ ಇಲ್ಲಿ ಕೊಟ್ಟಿಲ್ಲ. ಇದಕ್ಕೆ ನಿಯರೆಸ್ಟ್ ಆನ್ಸರ್ ಯಾವ್ದೈತಿ ಅಂತಂದ್ರೆ 95 ಅಂತಕ್ಕಂಥದ್ದು ಏನಾಗಿರ್ತೈತಿ ಸರಿಯಾಗಿರ್ತೈತಿ. ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥದನ್ನು ಕೂಡ ಏನ್ ಮಾಡಿರ್ತಾರೆ ಕೊಟ್ಟಿರ್ತಾರೆ. ಅಕ್ಯುರೇಟ್ ಆನ್ಸರ್ ಕೊಡ್ಲಿಕ್ಕಂದ್ರೂ ಕೂಡ ಅಂದಾಜು ಅದ್ರ ಸಮೀಪಕ್ಕೆ ಯಾವ್ದು ಇರ್ತೈತಲ್ಲ ಅದನ್ನ ನಾವೇನ್ ಮಾಡ್ಬೇಕಾಗ್ತೈತಿ ಗುರ್ತು ಮಾಡ್ಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಬಂದಾಗ 52ನೇ ಪ್ರಶ್ನೆ. 52ನೇ ಪ್ರಶ್ನೆ, ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ನಾ ಭಿನ್ನರಾಶಿ ಅಂತಕ್ಕಂಥ ಟಾಪಿಕ್ ಇಂದ ನಾನು ಏನ್ ಮಾಡಿದ್ದೀನಿ 2-3 ಕ್ಲಾಸ್ಗಳನ್ನು ಮಾಡಿದ್ದೀನಿ. ಯಾರಾದ್ರೂ ನೋಡ್ಲಿಕ್ಕೆ ಅಂತಂದ್ರೆ ಆ ತರಗತಿಗಳನ್ನ ಹೋಗಿ ಏನ್ ಮಾಡಿ ನೋಡ್ಕೊರಿ. ಹಾಗಾದ್ರೆ ಇಲ್ಲಿ ಒಂದು ಕೊಟ್ಟಂತ ಭಾಗದಲ್ಲಿ ಎಷ್ಟು ಭಾಗಗಳನ್ನ ಮಾಡಿದಾರೆ ಅಂತಕ್ಕಂಥದ್ದು ಏನಾಗಿರ್ತೈತಿ ಛೇದ ಆಗಿರ್ತೈತಿ, ನಮಗೆ ಗೊತ್ತಿರ್ತೈತಿ. 1 2 3 4 5 6 ಒಟ್ಟಾರೆ ಎಷ್ಟು ಭಾಗಗಳನ್ನ ಮಾಡಿದ್ದಾರೆ 6 ಭಾಗಗಳನ್ನ ಮಾಡಿದ್ದಾರೆ. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ 1 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಹಾಗಾದ್ರೆ 6ನೇ 1/6 ಅಂತಕ್ಕಂಥದ್ದು ಏನಾಗಿರ್ತೈತಿ ಹೇಳ್ರಿ ಸರಿಯಾಗಿರ್ತದೆ. ಆಪ್ಷನ್ ಸಿ ಏನಾಗಿದೆ ಸರಿಯಾಗಿದೆ. 53ನೇ ಪ್ರಶ್ನೆ ಬಂದಾಗ ಇವುಗಳಲ್ಲಿ ವಿಶಾಲ ಕೋನಕ್ಕೆ ಉದಾಹರಣೆ ನೋಡಿದ ತಕ್ಷಣ ನಮ್ಗೆ ಏನಾಗ್ತೈತಿ ಗೊತ್ತಾಗ್ತೈತಿ. ಹಾಗಾದ್ರೆ ವಿಶಾಲ ಕೋನ ಅಂತಂದಾಗ ಅದೇನಾಗಿರ್ತೈತಪ್ಪ ಅಂತಂದ್ರೆ 90 ಡಿಗ್ರಿಗಿಂತ ಹೆಚ್ಚು ಇರ್ತೈತಿ, ಮತ್ತೆ 179 ಡಿಗ್ರಿಗಿಂತ ಏನಾಗಿರ್ತೈತಿ ಕಡಿಮೆ ಆಗಿರ್ತೈತಿ. ಓಕೆ, ಹಾಗಾದ್ರೆ 138 ಅಂತಕ್ಕಂಥದ್ದು ಏನಾಗಿರ್ತೈತಿ ವಿಶಾಲ ಕೋನ ಆಗಿರುತ್ತೆ. ಹಾಗಾದ್ರೆ ಇದು ಕೂಡ ಲಘು ಕೋನ ಲಘು ಕೋನ ಲಘು ಕೋನ. 90 ಡಿಗ್ರಿ ಅಂದ್ರೆ ಲಂಬ ಕೋನ, 90 ಡಿಗ್ರಿಗಿಂತ ಕಡಿಮೆ ಎಲ್ಲವೂ ಕೂಡ ಏನಾಗಿರ್ತೈತಿ ಲಘು ಕೋನಗಳು ಆಗಿರ್ತವೆ. ಸರಳ ಕೋನ ಅಂತ ಬಂದಾಗ 180 ಡಿಗ್ರಿ ಆಗಿರ್ತೈತಿ. ಹಾಗಾದ್ರೆ ನೋಡ್ರಿ, ಈ ಸಂಖ್ಯೆಯನ್ನು ಅಲ್ಪ ವಿರಾಮ ಚಿಹ್ನೆ ಉಪಯೋಗಿಸಿ ಸಂಖ್ಯಾ ರೂಪದಲ್ಲಿ ಬರೆಯಿರಿ. 65,718 718.
ಇದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಅಕ್ಷರದಲ್ಲಿ ಕೊಟ್ಟಿದ್ದಾರೆ. ಅಕ್ಷರದಲ್ಲಿ ಇರೋದನ್ನ ಅಂಕಿಯೊಳಗೆ ಬರಿಬೇಕು. ಅದ್ರೊಳಗೆ ಅಲ್ಪ ವಿರಾಮ ಹಾಕಿ ಬರಿಬೇಕು. ನಾನು ನಿಮ್ಗೆ ಹೇಳಿದ್ದೆ ನಾವು ಯಾವಾಗಲೂ ಅಲ್ಪ ವಿರಾಮ ಹಾಕ್ಬೇಕಂದ್ರೆ ಮೊದಲಿಗೆ 3 ಸ್ಥಾನಗಳನ್ನ ಬಿಟ್ಟು ಏನ್ ಮಾಡ್ಬೇಕಾಗ್ತದೆ, ಅಲ್ಪ ವಿರಾಮ ಹಾಕ್ಬೇಕಾಗ್ತದೆ. ಯಾವ್ದಾದ್ರು ತರಗತಿಗಳನ್ನ ನೋಡ್ಲಿಲ್ಲ ಅಂದ್ರೆ ಹೋಗಿ ಕರೆಕ್ಟ್ ಆಗಿ ತಿಳಿಸಿದ್ದೀನಿ, ಹೋಗಿ ನೋಡ್ರಿ. ಓಕೆ, ಬಿಡಿ 10 100 ಮೊದ್ಲಿಗೆ ನಾವು 3 ಸ್ಥಾನಗಳನ್ನ ಬಿಟ್ಟು ಅಲ್ಪ ವಿರಾಮ ಹಾಕ್ಬೇಕು. ಅದ್ರ ನಂತರ ಏನ್ ಮಾಡ್ಬೇಕು, 2 ಸ್ಥಾನಗಳನ್ನ ಬಿಟ್ಕೊಂಡು ನಾವ್ ಏನ್ ಮಾಡ್ತಾ ಹೋಗ್ಬೇಕಂದ್ರೆ ಅಲ್ಪ ವಿರಾಮ ಹಾಕ್ತಾ ಹೋಗ್ಬೇಕು. ಹಾಗಾದ್ರೆ ಇದ್ರೊಳಗೆ ಸರಿಯಾದಂತ ಆನ್ಸರ್ ಯಾವತ್ತಪ್ಪ ಅಂದ್ರೆ ಆಪ್ಷನ್ ಸಿ, ಜಸ್ಟ್ ಅ ಮಿನಿಟ್, ಆಪ್ಷನ್ ಡಿ ಏನಾಗಿರ್ತತಿ, ಸರಿಯಾಗಿರ್ತದೆ. ಆಪ್ಷನ್ ಡಿ ಸರಿಯಾದಂತ ಆನ್ಸರ್. 65,718 ಆಪ್ಷನ್ ಡಿ ಅಂತಕ್ಕಂಥದ್ದು ಏನಾಗಿರ್ತದೆ, ಸರಿಯಾಗಿರ್ತದೆ. ಇನ್ನು ನೆಕ್ಸ್ಟ್ ಬಂದಾಗ 55ನೇ ಪ್ರಶ್ನೆ. 55ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಇಲ್ಲಿ 3746 × 23 ಇದನ್ನ ಗುಣಾಕಾರ ಮಾಡ್ಬೇಕು ಅಷ್ಟೇ. 3746 × 23. ನೀವು 23 ಬಗ್ಗೆ ಡೈರೆಕ್ಟ್ ಆಗಿ ಬಂದ್ರೆ ಡೈರೆಕ್ಟ್ ಆಗಿ ಮಾಡ್ರಿ. ಒಂದ್ ವೇಳೆ ಬರ್ಲಿಲ್ಲ ಅಂತಂದ್ರೆ ಒಂದು ಸಲ 3ರಿಂದ ಗುಣಾಕಾರ ಮಾಡ್ರಿ, ಮತ್ತೊಂದ್ಸಲ 2ರಿಂದ ಏನ್ ಮಾಡ್ರಿ, ಗುಣಾಕಾರವನ್ನ ಮಾಡ್ರಿ. ಓಕೆ, 3 18, 4 12 ಪ್ಲಸ್ 1 13, 7 21 22, 3 9 10 11. ಒಂದು ಸ್ಥಾನ ಬಿಡ್ರಿ. 6 2 12, 4 2 8 1 9, 2 7 14, 2 3 6 ಪ್ಲಸ್ 1 ಕ್ಯಾರಿ 7 ಕೂಡಿಸ್ರಿ. 8 3 2 5 9 ಪ್ಲಸ್ 10 11, 4 5 6 7 ಪ್ಲಸ್ 1 8. ಓಕೆ, ಎಷ್ಟಾಯ್ತು, 86,158. 86,158 ಆಪ್ಷನ್ ಸಿ ಏನಾಗಿರ್ತದೆ, ಸರಿಯಾಗಿರ್ತದೆ. ನೆಕ್ಸ್ಟ್ ಬಂದಾಗ 56ನೇ ಪ್ರಶ್ನೆ. 56ನೇ ಪ್ರಶ್ನೆ ಏನಿದೆ ಅಂತಂದ್ರೆ 10ನೇ 2 2/10 ಇದನ್ನ ನಾವು ದಶಮಾಂಶ ರೂಪದಲ್ಲಿ ಬರಿಬೇಕು. ದಶಮಾಂಶ ರೂಪದಲ್ಲಿ ಬರಿಬೇಕಾದ್ರೆ ಛೇದ ಎಷ್ಟೈತೆ ಹೇಳ್ರಿ, 10 ಐತೆ. ನಾವು ಈ ಕಡೆಯಿಂದ ಎಣಿಸ್ಕೊಂತ ಬಂದಾಗ ಬಿಂದುಗೆ ಎಷ್ಟು ಬರ್ಬೇಕು, 10 ಬರ್ಬೇಕು. ಓಕೆ, ಹಾಗಾದ್ರೆ ನೋಡ್ರಿ, ಇದಂತೂ ಇಲ್ಲಿ ಯಾವುದೇ ರೀತಿಯಾದಂತಹ ದಶಮಾಂಶ ಸಂಖ್ಯೆಗಳಲ್ಲ. ಇವೆರಡು ಏನಪ್ಪಾ ಅಂದ್ರೆ ಪೂರ್ಣ ಸಂಖ್ಯೆಗಳು. ಹಾಗಾದ್ರೆ ಇವೆರಡು ಆನ್ಸರ್ ಏನಾಗಲ್ಲ, ಬರಲ್ಲ. ಇನ್ನು ನೆಕ್ಸ್ಟ್ ಇದನ್ನ ಬಂದಾಗ ಬಿಡಿ 10 100. ಹಾಗಾದ್ರೆ ಬಿಂದುకు ಬಂದಾಗ ಎಷ್ಟು ಸ್ಥಾನ ಬರಂತತಿಲ್ಲ, 100 ಸ್ಥಾನ ಬರಂತದ. ಹಾಗಾದ್ರೆ ನಮ್ದು ಎಷ್ಟೈತಿ, ಓನ್ಲಿ 10 ಸ್ಥಾನ ಮಾತ್ರ ಐತಿ. ಹಾಗಾದ್ರೆ ಇಲ್ಲಿ ಎನ್ನಿಸ್ರಿ, ಬಿಡಿ ಮತ್ತೆ 10. ಹಾಗಾದ್ರೆ ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗಿರ್ತತಿ, ಸರಿಯಾಗಿರ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 57ನೇ ಪ್ರಶ್ನೆ. 57ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಇಲ್ಲಿ 12 24 36 48 ಇದ್ರ ಮುಂದಿನ ಸಂಖ್ಯೆಯನ್ನು ಏನ್ ಮಾಡ್ಬೇಕು, ಕಂಡುಹಿಡಿಬೇಕು. ನೋಡಿದ ತಕ್ಷಣ ನಮ್ಗೆ ಗೊತ್ತಾಗೈತಿ ಇವೆಲ್ಲವೂ ಕೂಡ ಏನಾಗಿದ್ದಪ್ಪ ಅಂದ್ರೆ 12ರ ಗುಣಕಗಳು ಆಗಿದಾವೆ. ಓಕೆ, 12 1 12, 12 2 24, 12 3 36, 12 4 48, 12 5 ಮತ್ತೆ 48ಕ್ಕೆ ಮತ್ತೆ 12 ಕೂಡಿಸಿದ್ರೆ ಎಷ್ಟಾಗ್ತದೆ ಹೇಳ್ರಿ, 60 ಆಗ್ತದೆ. ಓಕೆ, ಇವೆಲ್ಲ ಕೂಡ 12ರ ಗುಣಕಗಳು. ಸೊ 60 ಇಟ್ ಈಸ್ ರೈಟ್ ಆನ್ಸರ್. 60 ಡಿ ಅಂತಕ್ಕಂಥದ್ದು ಏನಾಗಿರ್ತದೆ, ಸರಿಯಾದಂತ ಉತ್ತರ ಆಗಿರ್ತದೆ. ಇನ್ನು 58ನೇ ಪ್ರಶ್ನೆ ಅಂತ ಬಂದಾಗ ಒಬ್ಬ ಉದ್ಯೋಗಿಯು ಕಾರ್ಖಾನೆಯೊಳಗೆ 7:20 AM ಹಾಗಾದ್ರೆ ಬೆಳಗ್ಗೆ AM ಅಂತ ಬಂದಾಗ ಆಂಟಿ ಮೆರಿಡಿಯನ್. ಓಕೆ, 7:20 ಅಂದ್ರೆ ಬೆಳಗ್ಗೆ, AM ಮೀನ್ಸ್ ಬೆಳಗ್ಗೆ. ಅವ ಬೆಳಗ್ಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಕೆಲಸಕ್ಕಾಗಿ ಹೋಗ್ತಾನೆ. ಕೆಲಸ ಮುಗಿಸಿ 3:20 ಅಂದ್ರೆ 3 ಗಂಟೆ 20 ನಿಮಿಷ PM ಅಂದ್ರೆ ಪೋಸ್ಟ್ ಮೆರಿಡಿಯನ್. ಪೋಸ್ಟ್ ಮೆರಿಡಿಯನ್ ಮೀನ್ಸ್ ಮಧ್ಯಾಹ್ನ ಅವ ಏನ್ ಮಾಡ್ತಾನಪ್ಪ ಅಂದ್ರೆ ಹೊರಗಡೆ ಬರ್ತಾನ. ಹಾಗಾದ್ರೆ ಅವ ಕೆಲಸ ಮಾಡಲು ತೆಗೆದುಕೊಂಡಂತ ಅವಧಿ ಎಷ್ಟು ಅಂತ ಕೇಳಿದಾರೆ. ಓಕೆ, ನಿಮ್ಗೆ ಈ ರೀತಿ ಮಾಡಕ್ ಬರ್ಲಿಕ್ಕೆ ನೀವೇನ್ ಮಾಡ್ರಿ, ಹಚ್ಕೊಳ್ತಾ ಹೋಗ್ರಿ. ಓಕೆ, 7:20 ಎಷ್ಟಾಗ್ತದೆ ಹೇಳ್ರಿ, 8:20, ಆಮೇಲೆ 9:20, 10 ಗಂಟೆ 20 ನಿಮಿಷ, 11 ಗಂಟೆ 20 ನಿಮಿಷ, 12 ಗಂಟೆ 20 ನಿಮಿಷ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು, 1 ಗಂಟೆ 20 ನಿಮಿಷ, 2 ಗಂಟೆ 20 ನಿಮಿಷ, ನೆಕ್ಸ್ಟ್ ಬರ್ತಕ್ಕಂಥದ್ದು 3 ಗಂಟೆ 20 ನಿಮಿಷ. ಓಕೆ, ಈಗ ಇದನ್ನ ಮಾಡ್ತಾ ಹೋಗ್ರಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಅವರ್ ಆಯ್ತು, 1 2 3 4 5 6 7 8. ಹಾಗಾದ್ರೆ ಅವ ಕೆಲಸ ಮಾಡಿದಂತ ಒಟ್ಟು ಅವಧಿ ಎಷ್ಟಪ್ಪ ಅಂದ್ರೆ 8 ಗಂಟೆ. 8 ಗಂಟೆ ಅವ ಏನ್ ಮಾಡಿದ, ಕೆಲಸ ಮಾಡಲು ತೆಗೆದುಕೊಂಡಂತ ಅವಧಿ. ನೆಕ್ಸ್ಟ್ 59ನೇ ಪ್ರಶ್ನೆ ಅಂತ ಬಂದಾಗ 59ನೇ ಪ್ರಶ್ನೆ, 7,000 ಲೀಟರ್ ಗಾತ್ರವು ಎಷ್ಟು ಕಿಲೋ ಲೀಟರ್ಗೆ ಸಮ. ಇಲ್ಲಿನೂ ಕೂಡ ಅಷ್ಟೇ. 1 ಲೀಟರ್ ಅಂತಂದ್ರೆ ಜಸ್ಟ್ ಮಿನಿಟ್, 1 ಕಿಲೋ ಲೀಟರ್ ಅಂತಂದ್ರೆ 1,000 ಲೀಟರ್. 1 ಕಿಲೋ ಲೀಟರ್ ಅಂತಂದ್ರೆ 1,000 ಲೀಟರ್. 1,000 ಲೀಟರ್. ಹಾಗಾದ್ರೆ ಇಲ್ಲಿ ಏನ್ ಕೇಳಿದಾರಪ್ಪ ಅಂದ್ರೆ 7,000 ಲೀಟರ್ ಅಂತ ಕೇಳಿದಾರೆ. ಹಾಗಾದ್ರೆ 7,000 ಲೀಟರ್ ಅಂತಂದ್ರೆ ಅದೆಷ್ಟು ಲೀಟರ್ ಕಿಲೋ ಲೀಟರ್ ಆಗ್ತದೆ ಹೇಳ್ರಿ, 7 ಕಿಲೋ ಲೀಟರ್ ಆಗ್ತದೆ. 7,000 ಲೀಟರ್ ಅಂತಂದ್ರೆ 7 ಕಿಲೋ ಲೀಟರ್ ಆಗ್ತತಿ. ನೆಕ್ಸ್ಟ್ ಬಂದಾಗ
59. 60ನೇ ಪ್ರಶ್ನೆ ನಿಮ್ಮ ಗಣಿತ ವಿಭಾಗದ ಕೊನೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಆಕೃತಿಯ ಹೆಸರು ಏನೆಂದರೆ ಅಂತ ಕೇಳಿದ್ರೆ, ಹಾಗಾದ್ರೆ ನಾವು ಇದನ್ನ ಸಿಲಿಂಡರ್ ಅಂತ ಕರಿತೇವ? ಇಲ್ಲ. ನಾವು ಯಾವ್ದನ್ನ ಸಿಲಿಂಡರ್ ಅಂತ ಕರಿತೀವಿ? ಈ ರೀತಿಯಾಗಿರ್ತಕ್ಕಂಥದ್ದು ನಾವೇನಂತ ಕರಿತೀವಿ? ಸಿಲಿಂಡರ್ ಅಂತ ಕರಿತೀವಿ. ಹಾಗಾದ್ರೆ ಆಯತಘನ ನಮ್ಗೆಲ್ಲರಿಗೂ ಗೊತ್ತೈತಿ. ಈ ರೀತಿ ಘನವನ್ನ ನಾವೇನಂತ ಕರಿತೀವಿ ಹೇಳ್ರಿ? ಆಯತಘನ ಅಂತ ಹೇಳಿ ಏನ್ ಮಾಡ್ತಾ ಹೋಗ್ತೀವಿ? ಕರಿತಾ ಹೋಗ್ತೀವಿ. ಓಕೆ, ಇದಕ್ಕೆ ನಾವೇನಂತ ಕರಿತೀವಿ? ಆಯತಘನ ಅಂತ ಏನ್ ಮಾಡ್ತಾ ಹೋಗ್ತೀವಿ? ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಇರ್ತದಲ್ಲ, ಇದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಶಂಕು ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳ್ರಿ? ಶಂಕು. ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗಿರ್ತೈತಿ? ಸರಿಯಾಗಿರ್ತೈತಿ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವತ್ತಿನ ತರಗತಿ ಅಂದ್ರೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಇವತ್ತಿನ ತರಗತಿಯ ಪ್ರಶ್ನೆ ಏನು ಅಂತಂದ್ರೆ ನೋಡ್ರಿ, ಸಮತಲಾಕೃತಿಗಳ 2 ಆಯಾಮಗಳು ಯಾವುವು? ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿ ಬರೀತೆ ನೋಡ್ರಿ, ಸಮತಲಾಕೃತಿಯ 2 ಆಯಾಮಗಳು ಯಾವುವು? ಈ ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನ ನೀವೇನ್ ಮಾಡ್ರಿ ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ. ಓಕೆ ವಿದ್ಯಾರ್ಥಿಗಳೇ, ಇದೇ ರೀತಿಯ ತರಗತಿಗಳು ನಿಮಗೆ ಕಂಟಿನ್ಯೂಸ್ ಆಗಿ ಬೇಕು ಅಂತಂದ್ರೆ ನೀವು ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಶೇರ್ ಮಾಡಿದಷ್ಟು, ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದಷ್ಟು ತರಗತಿಗಳನ್ನು ಮಾಡೋದಕ್ಕೆ ನಮ್ಗೆ ಏನಾಗ್ತೈತಿ? ಇಂಟ್ರೆಸ್ಟ್ ಬರ್ತೈತಿ. ವಿದ್ಯಾರ್ಥಿಗಳಿಗೆ ಯೂಸ್ ಆಗ್ತಾ ಇದೆ, ನಿಮ್ಗೆ ಯೂಸ್ ಆಗ್ತಾ ಇದೆ ಅಂದ್ರೆ ನಮಗೆ ಮಾಡೋದಕ್ಕೆ ಇಂಟ್ರೆಸ್ಟ್. ನಿಮಗೆ ನೀವು ಶೇರ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ನಮ್ಗೆ ತರಗತಿಗಳನ್ನ ಮಾಡೋದಕ್ಕೆ ಏನಾಗಲ್ಲ, ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಹೆಚ್ಚು ಶೇರ್ ಮಾಡಿದ್ರಿ ಅಂತ ನಿಮಗೆ ಮಾತ್ರ ಅಲ್ಲ, ನಿಮ್ಮ ತರದ ಹಲವಾರು ವಿದ್ಯಾರ್ಥಿಗಳಿಗೆ ಇದೇನಾಗ್ತೈತಿ? ತುಂಬಾ ಯೂಸ್ ಆಗ್ತದೆ. ಸೊ ಹಾಗಿದ್ರೆ ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ ಸಮತಲಾಕೃತಿಯ 2 ಆಯಾಮಗಳು ಯಾವುವು? ಅವು 2 ಆಯಾಮಗಳನ್ನ ಕರೆಕ್ಟ್ ಆಗಿ ಕಮೆಂಟ್ ಬಾಕ್ಸ್ ಒಳಗೆ ಏನ್ ಮಾಡ್ರಿ? ಕಮೆಂಟ್ ಮಾಡ್ರಿ. ಓಕೆ, ಮುಂದಿನ ತರಗತಿ ಒಳಗೆ ಏನಾಗ್ತಾ ಹೋಗೋಣ ಅಂತ ಭೇಟಿ ಆಗ್ತಾ ಹೋಗೋಣ. ಓಕೆ, ಟೇಕ್ ಕೇರ್, ಬಾಯ್.